ಅನ್ಕೊಂಡಿದ್ದು ಒಂದಂತೂ ನಂಗೆ ನೆರವೇರಿದೆ, ಖಂಡಿತ ನೆರವೇರಿದೆ. ಇಲ್ಲಿ ಭಕ್ತರು ದೇವರು ಮಧ್ಯೆ ಯಾರು ಇರುವಂತದ್ದೇನು ಇಲ್ಲ. ಹಳೆ ಟೆಂಪಲ್ ತುಂಬಾನೇ ಸತ್ಯ ಇದೆ ಇದು, ಇಲ್ಲಂತೂ. ನಾನು ಆಕ್ಚುಲಿ ಕಂಕಣ ಪೂಜೆಗೆ ಇಲ್ಲಿ ಬಂದಿರೋದು. ವಿಶೇಷ ಒಂದು ಪುರಾತನವಾದಂತ ಸಾನ್ನಿಧ್ಯ. ಯಾರು ಮನೋ ಅಭಿಷ್ಟೆ ಇಟ್ಕೊಂಡು ಸಾನ್ನಿಧ್ಯಕ್ಕೆ ಬರ್ತಾರೆ ಅಂತ ಭಕ್ತಾದಿಗಳ ಅಭಿಷ್ಟೆಗಳು ಈಡೇರುವಂತದ್ದಾಗತ್ತೆ. ಪ್ರತಿ ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ದಿವ್ಯಾಭಿಷೇಕ ನಡೆಯುತ್ತೆ. ಆ ಅಭಿಷೇಕದಲ್ಲಿ ಬಿದ್ದಂತ ತೀರ್ಥದಿಂದ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸಿ ಮತ್ತೆ ಅರ್ಧನಾರೀಶ್ವರ ಅಭಿಷೇಕ ಮಾಡಬೇಕಾದ್ರೆ ಅಲ್ಲಿ ಕಂಕಣ ಇಟ್ಟು ಪೂಜೆ ಮಾಡ್ತೀವಿ. ಮತ್ತೆ ಅನ್ನಾಭಿಷೇಕ ಮಾಡ್ತೀವಿ ದೇವರಿಗೆ. ಆ ಅನ್ನಾಭಿಷೇಕದ ಪ್ರಸಾದದಿಂದ ಸಂತಾನ ಭಾಗ್ಯದ ಅನುಗ್ರಹ ಆಗತ್ತೆ ಅಂತ ಹೇಳಿ ಬಹಳ ವಿಶೇಷ. ಯಾಕಂದ್ರೆ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಹಾಗಾಗಿ ಯಾರು ಅನ್ನ ಪ್ರಸಾದವನ್ನ ತಗೊಳ್ತಾರೆ, ತುಂಬಾ ಕಡೆ ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ, ಹೋದಲ್ಲಿ ಟ್ರೀಟ್ಮೆಂಟ್ ತಗೋಬೇಕು, ಭಗವಂತನ ಸಾನ್ನಿಧ್ಯನೂ ಇರಬೇಕು. ಹಾಗಾಗಿ ಎರಡೂ ಇದ್ದಾಗ ಎರಡೂ ಬಲ ಸಿಕ್ಕಿ ಖಂಡಿತವಾಗ್ಲೂ ಅವ್ರಿಗೆ ಮಕ್ಕಳಾಗುವಂಥದ್ದಾಗತ್ತೆ. ಆಮೇಲೆ ಕನ್ಯೆ ಯಾರು ಹುಡುಕ್ತಾ ಇದ್ದೀರಾ ಅಥವಾ ವರನನ್ನ ಯಾರು ಅನ್ವೇಷಣೆ ಮಾಡ್ತಾ ಇರ್ತಾರೆ, ಅಂದ್ರೆ ವಧುವಿಗೆ ವರನಿಗೆ ವಧುವನ್ನ ಹುಡುಕ್ತಾ ಇರ್ತಾರೆ, ಅಂಥವ್ರು ಸಾನ್ನಿಧ್ಯಕ್ಕೆ ಬಂದು ಕಂಕಣ ಕಟ್ಸ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಮದುವೆ ಆಗುವಂಥದ್ದಾಗುತ್ತೆ. 9 ಪ್ರದೋಷಗಳು 5 ವಾರ ಸೋಮವಾರಗಳ ಕಾಲ ರಾಹು ಕಾಲದಲ್ಲಿ ಬೆಲ್ಲದ ದೀಪ ಹಚ್ಚೋದ್ರಿಂದ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಿ. ಇದು ಸುಮಾರು 8,000 ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ ಆಗಿರೋದ್ರಿಂದ ಖಂಡಿತವಾಗ್ಲೂ ಬಂದಂತಹ ಭಕ್ತಾದಿಗಳಿಗೆ, ಅಂದ್ರೆ ಹಿಂದಿನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ವಿಧಿವಿಧಾನಗಳೇ ಬೇರೆ ಇತ್ತು. ಹಾಗಾಗಿ ಆ ವಿಧಿವಿಧಾನಗಳು ಮತ್ತೆ ಮಂತ್ರಘೋಷಗಳು ಸ್ವರಲೋಪವಿಲ್ಲದಂತೆ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗಾಗಿ ಸಾನ್ನಿಧ್ಯದಲ್ಲಿ ವಿಶೇಷವಾದಂತ ಶಕ್ತಿ ಸಮನ್ವಿತವಾದಂತಹದ್ದಿರುತ್ತೆ. ಮಂತ್ರ ಬಂದು ದೇವರ ಅಧೀನದಲ್ಲಿರುತ್ತೆ. ಹಾಗಾಗಿ ಮಂತ್ರದಿಂದ ದೇವರನ್ನ ಮೆಚ್ಚಿಸಿ ಯಾರು ಆಚರಣೆ ಮಾಡ್ತಾರೆ ಪೂಜೆಗಳನ್ನ, ಹಾಗಾಗಿ ಬಂದಂತಹ ಅವರಿಗೆ ಖಂಡಿತವಾಗ್ಲೂ ಎಲ್ಲ ಅಭಿಷ್ಟಗಳು ಅನುಗ್ರಹ ಆಗುವಂಥದ್ದು, ಸಂಪ್ರದಾಯ ಆಗುವಂಥದ್ದಾಗತ್ತೆ, ಅಷ್ಟದಾರಿದ್ರ್ಯಗಳು ನಿವಾರಣೆ ಆಗುವಂಥದ್ದಾಗತ್ತೆ. ಈ ದಿನ ಯಾರು ಬಂದು ಭಗವಂತನ ಸೇವೆ ಮಾಡ್ತಾರೆ ಅವರಿಗೆ ಮನೆ ಕಟ್ಟುವಂತಹ ಯೋಗ, ಭೂಮಿ ತಗೊಳ್ತಕ್ಕಂಥ ಭೋಗ ಸಂಪ್ರಾಪ್ತಿ ಆಗತ್ತೆ. ಎಲ್ಲರ ಕನಸು ಒಂದು ಗೂಡು ಕಟ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ದೊಡ್ಡದಾಗಿಲ್ಲ ಅಂದ್ರೂ ಚಿಕ್ಕದಾಗಾದ್ರೂ ಸಹ ಭಗವಂತ ಮನೆ ಕಟ್ಟುವಂತ ಯೋಗವನ್ನ ಸಂಪ್ರಾಪ್ತಿ ಮಾಡುವಂಥದ್ದು ಮಾಡ್ತಾನೆ. ಇಲ್ಲಿ ಭಕ್ತರು ದೇವರು ಮಧ್ಯೆ ಯಾರು ಇರುವಂತದ್ದೇನು ಇಲ್ಲ. ಇಲ್ಲಿ ಬಂದು ಭಗವಂತನನ್ನ ಬೇಡ್ಕೊಳ್ಳುವಂಥದ್ದು, ಭಗವಂತನನ್ನ ನಮ್ರತೆಯಿಂದ ಯಾರು ನಂಬಿ ಬರ್ತಾರೆ ಅವರಿಗೆ ಭಗವಂತನ ಮೂಲಕವೇ, ಅಂದ್ರೆ ಅಣುರೇಣು ತೃಣಕಾಷ್ಟಲದಲ್ಲಿ ಭಗವಂತ ಇರ್ತಾನೆ. ಅಂದ್ರೆ ಒಂದು ಹುಲ್ಲುಕಡ್ಡಿ ಆಡಬೇಕು ಅಂದ್ರೂ ಭಗವಂತನ ಕಾರಣ ಆಗಿರ್ತಾನೆ. ಹಾಗಾಗಿ ನಿಮ್ಮ ಎಲ್ಲ ಅಂದ್ರೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲಾ ಕಷ್ಟ ದುಃಖಗಳು, ಅಂದ್ರೆ ಬಂಡೆ ಕಲ್ಲು ತಲೆ ಮೇಲೆ ಬೀಳುವಂಥದ್ದು ಸಣ್ಣ ಕಲ್ಲು ಬಿದ್ದು ಸೊ ಆ ರೀತಿಯಾದಂಥ ತೊಂದರೆಗಳಿಂದ ದೂರ ಆಗುವಂಥದ್ದಾಗತ್ತೆ. ಇಲ್ಲಿ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಗಳಿದ್ರೆ ಅಂಥದ್ದು ಪರಿಹಾರ ಆಗುವಂಥದ್ದು ಬಹಳ ವಿಶೇಷ ಆಗಿರುತ್ತೆ. ಮೃತ್ಯುಂಜಯ, ಮೃತ್ಯುವನ್ನ ಜಯಿಸ್ತಕ್ಕಂಥ ಶಕ್ತಿ ಭಗವಂತನ ಅಭಿಷೇಕ ಮಾಡಿರುವಂಥ ತೀರ್ಥದಲ್ಲಿರುತ್ತೆ. ಹಾಗಾಗಿ ಯಾರೇ ಭಕ್ತಾದಿಗಳು ಬಂದ್ರು ಸದಾಕಾಲ ಭಗವಂತ ಅವರ ಸಂಕಲ್ಪಗಳನ್ನ ಈಡೇರಿಸ್ಕೊಂಡು ಬಂದಿದ್ದಾನೆ ಇಲ್ಲಿ. ಹಾಗಾಗಿ ಜಗದೊಡೆಯನಾಗಿರ್ತಕ್ಕಂಥ ಭಗವಂತ ಎಲ್ಲವನ್ನು ಸಹ ನೋಡ್ತಾ ಇರ್ತಾನೆ. ಯಾರಿಗೆ ಏನನ್ನ ಯಾವಾಗ ಕೊಡಬೇಕು ಅಂತ ಭಗವಂತನ್ ಗೊತ್ತಿರತ್ತೆ. ಹಾಗಾಗಿ ಇಲ್ಲಿ ಬಂದ್ರೆ ಅದು ಶೀಘ್ರವಾಗಿ ಅನುಗ್ರಹ ಆಗುವಂಥದ್ದು ಖಂಡಿತವಾಗ್ಲೂ ನೆರವೇರುವಂತದ್ದಾಗತ್ತೆ. ಈ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಅಟ್ಟೂರು ಗ್ರಾಮ, ಯಲಹಂಕ, ಬೆಂಗಳೂರು. ಮಿಸ್ ಯೂನಿವರ್ಸ್ 2022 ವಿನ್ನರ್, ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ರನ್ನರ್ ಅಪ್. ಸೊ ಇವತ್ತು ನಾನು ಕಾಶಿ ವಿಶ್ವನಾಥ ಯಲಹಂಕದಲ್ಲಿರುವಂತಹ ಅಟ್ಟೂರು ಗ್ರಾಮದಲ್ಲಿರುವಂತಹ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ಗೆ ಬಂದಿದ್ದೇನೆ. ಇವತ್ತು ತ್ರಯೋದಶಿ ಆದ ಕಾರಣ ಇಲ್ಲಿ ಪ್ರದೋಷ ಪೂಜೆ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಜನ, ಸಾವಿರಾರು ಭಕ್ತರು ಬಂದಿದ್ದಾರೆ, ತೀರ್ಥ ಸ್ನಾನ ಮಾಡ್ಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇಲ್ಲಿ ಕಂಕಣ ಪೂಜೆ ಇದೆ. ಅದಾದ್ಮೇಲೆ ಮಕ್ಕಳಿಗೆ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯಕ್ಕೋಸ್ಕರ ಅನ್ನ ಪ್ರಸಾದ ಎಲ್ಲ ಕೊಡ್ತಾರೆ. ಹಾಗೆ ರುದ್ರಾಭಿಷೇಕನ್ನು ಮಾಡಿಸಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ಸಾವಿರಾರು ಭಕ್ತರು ಪ್ರತಿ ಪ್ರದೋಷ ಪೂಜೆಗೂ ಬರ್ತಾರೆ. ಸೊ ಇಲ್ಲಿ ಒಂದು ತೀರ್ಥ ಸ್ನಾನ ಮಾಡಿ ಎಲ್ಲರೂ ಒಂದು ಪುನೀತರಾಗ್ತಾರೆ. ಇದು ನಾನು 8th ಟೈಮ್ ನಾನು ಬರ್ತಾ ಇರೋದು ಈ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ಗೆ. ಅದಲ್ಲದೆ ಏನಂತ ಹೇಳಿದ್ರೆ ಇಲ್ಲಿ ಬಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಅಲ್ಲದೆ ನೀವು ಈ ದೇವರನ್ನ ಏನಂತ ಹೇಳಿದ್ರೆ ನೀವು ಹೋಲ್ ಹಾರ್ಟೆಡ್ಲಿ ನೀವು ನಂಬಲೇಬೇಕು. ಕೆಲವರೆಲ್ಲ ಇದ್ದಾರಲ್ವಾ, ನೇಮ್ ಸೇಕಿಗೋಸ್ಕರ, ಬೂಟಾಟಿಕೆಗೋಸ್ಕರ ಅವರು ಇದು ಮಾಡ್ತಾರೆ. ಅಂದ್ರೆ ನಾವು ಏನೋ ಒಂದು ಏನೋ ಒಂದು ಈಡೇರಿಕೆ ಅಥವಾ ಏನೋ ಒಂದು ಹರಕೆ ಹೊತ್ಕೊಂಡಿರ್ತಾರೆ, ಅದು ಇಷ್ಟೇದಿಂದಲೇ ಆಗ್ಬೇಕು ಅಂತ ಅವ್ರು ಮನ್ಸು ಮಾಡ್ಕೊಂಡಿರ್ತಾರೆ. ಬಟ್ ಅದು ಹಾಗಾಗೋದಿಲ್ಲ. ಪ್ರಾಕ್ಟಿಕಲ್ ಆಗಿರ್ಬೇಕು. ನಾವು ಏನಂತ ಹೇಳಿದ್ರೆ ದೇವ್ರೇನು ನಮ್ದು ಇದಲ್ಲ, ನಮ್ ಕೆಲ್ಸದವ್ರಲ್ಲ, ನಾವ್ ಇಷ್ಟೇದಿಂದಲೇ ಆಗ್ಬೇಕು ಅಷ್ಟೇದಿಂದಲೇ ಆಗ್ಬೇಕು ಅಂತ ನಾವು ಮನ್ಸಿಟ್ಟು ಕೆಲಸನೂ ಮಾಡ್ಬೇಕು. ಹಾಗೆ ದೇವ್ರ ಮೇಲೂ ನಂಬಿಕೆ ಇರಬೇಕು. ಯಾಕಂತ ಹೇಳಿದ್ರೆ 99% ಹಾರ್ಡ್ ವರ್ಕ್ ಇರಬೇಕು, 1% ಲಕ್ ಫ್ಯಾಕ್ಟರ್ ಇರುತ್ತೆ. ಆ 1% ಲಕ್ ಫ್ಯಾಕ್ಟರ್ಗೆ ನಾವು ದೇವರನ್ನ ನಂಬಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಸಲ ನಾವು 99% ಹಾರ್ಡ್ ವರ್ಕ್ ಕೊಟ್ಟು 1% ಲಕ್ ಫ್ಯಾಕ್ಟರ್ ಅಲ್ಲಿ ನಾವು ಸೋತ್ ಹೋದ್ರೆ ಆವಾಗ ನಾವು ಇಂಥ ದೇವಸ್ಥಾನಗಳಿಗೆಲ್ಲ ಹೋಗಿ ನಮ್ಮ ಒಂದು ಇದನ್ನ ನಮ್ಮ ದೋಷವನ್ನು ಹೋಗ್ಲಾಡ್ಸ್ಕೊಳ್ಬೇಕಾಗುತ್ತೆ. ಅದು ಅಲ್ಲದೆ ಈ ದೇವಸ್ಥಾನದ
ಬಗ್ಗೆ ಹೇಳೋದಾದ್ರೆ ಇದು ತುಂಬಾ ಪವರ್ಫುಲ್, ಹಾಗೆ ತುಂಬಾ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ, ಐತಿಹಾಸಿಕ ಪುರಾಣ ಪ್ರಸಿದ್ಧವಾದಂತಹ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್. ಇದು ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನಾನು ತುಂಬಾ ಜನರ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಇರ್ತೇನೆ. ತುಂಬಾ ಬೇರೆ ಬೇರೆ ಸ್ಟೇಟ್ ಇಂದ ಬರ್ತಾರೆ ಕಂಕಣ ಪೂಜೆಗೆ ಮತ್ತೆ ರುದ್ರಾಭಿಷೇಕ ಕೊಡಿಸ್ಲಿಕ್ಕೆ. ಅವರಿಗೂ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಅವರು ಏನೋ ಒಂದು ಹರಕೆ ಹೊತ್ಕೊಂಡು ಬಂದಿರ್ತಾರೆ, ಅದು ಇಷ್ಟು ದಿನಗಳಲ್ಲಿ ಅವರಿಗೆ ಈಡೇರಿದೆ ಅಂತಾನು ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂತ ಹೇಳಿದ್ರೆ ಇಂತಹ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಬೆಂಗಳೂರಲ್ಲಿ ಇರೋದು, ಅದಕ್ಕೆ ನಾವು ಇಂತಹ ಒಂದು ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡೋದು ಇದು ನಮ್ಗೊಂದು ಪುಣ್ಯದ ಒಂದು ಕೆಲಸ ಅಂತಾನೆ ಹೇಳ್ಬೋದು ಸರ್. ಕೇಳಿರೋ ಪ್ರಕಾರ ಅಂದ್ರೆ ಮದುವೆ ಆಗಿಲ್ಲ, ಮಕ್ಕಳು ಆಗಿಲ್ಲ ಅನ್ನೋಕೆ ಅಂದ್ರೆ ನೆರವೇರುತ್ತೆ. ಅದನ್ನ ಯಾರು ನೋಡಿದ್ದೀರಾ? ಕೆಲವರು ತುಂಬಾ ಜನರ ಹತ್ರ ನಾನು ಇಂಟರಾಕ್ಟ್ ಮಾಡಿದ್ದೇನೆ ಸರ್. ಕೆಲವರೆಲ್ಲ ಹೇಳ್ತಾ ಇದ್ರು ಅವ್ರಿಗೆ 9 ಪ್ರದೋಷ ಪೂಜೆ, ಅಂದ್ರೆ ಇದು 9 ಪ್ರದೋಷ ಪೂಜೆ ಅಂತ ಹೇಳಿದ್ರೆ ತಿಂಗಳಿಗೆ 2 ಪ್ರದೋಷ ಬರುತ್ತೆ. ಇಟ್ ವಿಲ್ ಟೇಕ್ ಅರೌಂಡ್ 4.5 ಮಂತ್ಸ್ ಸರ್. ಅದಾದ್ಮೇಲೆ 9 ಪ್ರದೋಷ ಪೂಜೆಗೆ ಬರಬೇಕು. ಮತ್ತೆ 5 ಸೋಮವಾರ ರಾಹುಕಾಲದಲ್ಲಿ ಅಂದ್ರೆ 6 to 7 o'clock ಬೆಳಿಗ್ಗೆ ಮಾರ್ನಿಂಗ್ ಬಂದು ಬೆಲ್ಲದ ದೀಪನ ಹಚ್ಚಬೇಕಂತೆ. ಅಷ್ಟರೊಳಗೆ ಎಷ್ಟೋ ಜನರಿಗೆ ಮದುವೆ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನ ಒಂದು ಅಷ್ಟು ಜನ ನಂಬ್ತಾರೆ. ಮತ್ತೆ ಎಲ್ಲಾ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಿಸಲ್ಟ್ ಇಲ್ದಿದ್ರೆ ಯಾರು ಬರಲ್ಲ. ಯಾಕಂತ ಹೇಳಿದ್ರೆ 1 ದಿನ 2 ದಿನ ಬರ್ತಾರೆ. ಅದೇ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿ ಒಂದು ಪ್ರಾಕ್ಟಿಕಾಲಿಟಿ ನಿಮ್ ಎದುರುಗಡೆನೆ ಇದ್ರೆ ನಿಮ್ಗೆ ಎಲ್ಲರೂ ಬಂದು ದರ್ಶನನೂ ಮಾಡ್ತಾರೆ. ಸೊ ಯು ವಿಲ್ ಗೆಟ್ ಅಂದ್ರೆ ಒಂದು ಪಾಸಿಟಿವ್ ಆಗಿ ಎಲ್ಲರೂ ತಗೊಂಡು ಹೋಗ್ತಾರೆ. ಸೊ ನಾನು ಹೆಚ್ಚು ಜನರ ಹತ್ರ ಇದು ಮಾಡ್ಲಿಲ್ಲ, ಬಟ್ ಈ ಒಂದು ನನ್ನ ಫ್ರೆಂಡ್ಸ್ ನನ್ ತುಂಬಾ ಜನ ಬಂದ ಅವರು ಇಂಟರಾಕ್ಟ್ ಮಾಡಿದಾಗ ಹೇಳಿದ್ದಾರೆ. ಸೊ ಬರೀ ಪೂಜೆ ಅಂತಲ್ಲ, ಅಂದ್ರೆ ಕಂಕಣ ಪೂಜೆ ಅಂತ ಅಲ್ಲ, ಅವರಿಗೆ ಬೇರೆ ಬೇರೆ ಆಸೆ ಆಕಾಂಕ್ಷೆ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಇವರು ಹರಕೆ ಹೊತ್ಕೊಳ್ತಾರೆ. ಅದನ್ನಲ್ಲಿ ಕೆಲವರದ್ದು ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ರು, ಕೆಲವರಿಗೆ ಮದುವೆ ಆಗಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಕಾರು, ಅವರಿಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಏನೋ ಒಂದು ಇದಿರುತ್ತೆ, ಅವ್ರದ್ದು ಅಭಿಷ್ಟ ಎಲ್ಲ ಇರುತ್ತೆ, ಅದನ್ನ ಅವರು ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇದು ಒಂದು ಪಾಸಿಟಿವ್ ಆದಂತಹ ದೇವಸ್ಥಾನ ಅಂತ. ನೀವೇನಾದ್ರೂ ಬೇಡ್ಕೊಂಡಿದ್ದೀರಾ? ನಾನು ಆಕ್ಚುಲಿ ಕಂಕಣ ಪೂಜೆಗೆ ಇಲ್ಲಿ ಬಂದಿರೋದು. ಯಾಕಂತ ಹೇಳಿದ್ರೆ ನಾವು ಬ್ರಾಹ್ಮಿನ್ ಕಮ್ಯುನಿಟಿ, ನಾನು ಉಡುಪಿಯವಳು. ನಮ್ದಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಹೊರಸ್ಕೋಪ್ ಮ್ಯಾಚ್ ಆಗ್ಬೇಕು, ಕುಂಡಲಿ ಮ್ಯಾಚ್ ಆಗ್ಬೇಕಲ್ಲ ಅಂತ ಇದೆ. ಅದಕ್ಕೋಸ್ಕರ ನಮ್ದೊಂದು ಏನೋ, ನಾನಿಲ್ಲಿ ನಾಡಿ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದಿದ್ದೆ ರವಿಕಿರಣ್ ಸರ್ ಅವ್ರ ಹತ್ರ. ಅವ್ರು ಹೇಳಿದ್ರು ಸ್ವಲ್ಪ ಇದಿದೆ, ಪರಿಹಾರ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು. ಸೊ ಸಿಂಪಲ್ ಪರಿಹಾರ ಹೇಳಿದ್ರು. ಅದನ್ನೆಲ್ಲ ಮಾಡ್ಕೊಂಡಾಯ್ತು. ಒಂದು 11 ವಾರದಲ್ಲಿ ಅದೆಲ್ಲ ಮುಗ್ದು ಹೋಗುತ್ತೆ. ಅದನ್ನೆಲ್ಲ ಮಾಡಿ ಆದ್ಮೇಲೆ ಮತ್ತೆ 9 ಪ್ರದೋಷ ಪೂಜೆಗೆ ಬರ್ಲಿಕ್ಕೆ ಹೇಳಿದ್ರು. ಇದೆಲ್ಲ ಬಂದ ಕೂಡಲೇ ಏನಾಗುತ್ತೆ ಗೊತ್ತಾ ಸರ್, ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್ ಅಲ್ಲಿ ಪಾಸಿಟಿವಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಂತ ಹೇಳಿದ್ರೆ ನೀವು ಪ್ರಾಕ್ಟಿಕಲ್ ಆಗಿ ತಗೊಂಡ್ರೆ ನೀವು ದೇವರ ಹತ್ರ ಬಂದ ಕೂಡಲೇ ನಿಮ್ಮಲ್ಲಿ ನೆಗೆಟಿವಿಟಿ ಕಮ್ಮಿ ಆಗುತ್ತೆ, ಪಾಸಿಟಿವಿಟಿ ಬರುತ್ತೆ. ಮತ್ತೆ ಏನಂತ ಹೇಳಿದ್ರೆ ನೀವು ಯಾವತ್ತೂ ಸಹ ನನ್ಗೆ ಏನು ಕಷ್ಟ ಬಂದ್ರು ಸಹ ದೇವರು ಇದ್ದಾರೆ ಅಂತ ನಂಬ್ತಾರಲ್ವ. ಸೊ ಅದೇ ಒಂದು ಯಾರೋ ಒಬ್ರು ಇದ್ದಾರಂತ ಒಂದು ಧೈರ್ಯ ಬರುತ್ತೆ ಸರ್. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬಂದಿರೋದು ಕಂಕಣ ಪೂಜೆಗೆ. ಮತ್ತೆ ಕೆಲವುದು ಏನಂತ ಹೇಳಿದ್ರೆ ಕೆಲವುದು ನಮ್ದು ಪ್ರೊಫೆಷನಲ್ ಲೈಫ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದೆ. ಪ್ರೊಫೆಷನಲ್ ಲೈಫ್ ಇದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಕಂಕಣ ಪೂಜೆ ಅಂತ ಹೇಳಿದ್ರೆ ಕೆಲವು ಪ್ರಪೋಸಲ್ ಬರ್ತಾ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್, ಈ ವರ್ಷ ಮದುವೆ ಆಗಲಿ ಅಂತ ಸರ್. ಅಂಡ್ ನೀವು ಹೊಸದಾಗಿ ಬರೋರ್ಗ ಏನ್ ಗೊತ್ತಾ, ಈ ದೇವಸ್ಥಾನ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ ಇದು ಕಂಕಣ ಪೂಜೆಗೆ ಮತ್ತೆ ಇದು ಯಾರಿಗೆ ಮಕ್ಕಳಾಗ್ಲಿಲ್ಲ ಅಂತವರಿಗೆ ಇದು ತುಂಬಾ ಫೇಮಸ್ ಆದಂತಹ ಟೆಂಪಲ್. ಯಾರಿಗೆ ನೀವು ಶ್ರದ್ಧೆ ಇಟ್ಟು ಹೋಲ್ ಹಾರ್ಟೆಡ್ಲಿ ನಂಬಿ ನೀವು ದೇವ್ರ ಮೇಲೆ ಭಾರ ಹಾಕಿದ್ರೆ ಡೆಫಿನೆಟ್ಲಿ ಈ ಟೆಂಪಲ್ ನಿಮ್ಗೆ ಇದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ಏನಂತ ಹೇಳಿದ್ರೆ ಇಲ್ಲಿ ನೀವು ಕರೆಕ್ಟ್ ಆಗಿ 9 ಪ್ರದೋಷ ಪೂಜೆಗೆ ಬರಲೇಬೇಕು. ಮತ್ತೆ ಮಿಸ್ ಮಾಡ್ಕೊಂಡ್ರೆ ಯು ವಿಲ್ ನಾಟ್ ಗೆಟ್ ದಟ್ ಮಚ್ ಗುಡ್ ರಿಸಲ್ಟ್. ಸೊ ಒಂದು ಕಂಟಿನ್ಯೂಟಿ ಇರಲಿ, ಕನ್ಸಿಸ್ಟೆನ್ಸಿ ಇರಲಿ, ಮತ್ತೆ ದೇವ್ರ ಮೇಲೆ ನಂಬಿಕೆ ಇಟ್ಟು ನೀವು ಹಾರ್ಡ್ ವರ್ಕ್ ಮಾಡಿ. ಬರೀ ನೀವು ದೇವ್ರ ಹತ್ರ ಬರ್ಕೊಂಡು ನನಗೆ ಹೊಸ ಮನೆ ಕಟ್ಟಬೇಕು, ನನಗೆ ಮರ್ಸಿಡಿಸ್ ಬೆಂಜ್ ಕಾರ್ ಬೇಕಂತ ಹೇಳಿದ್ರೆ ಆಗಲ್ಲ. ನೀವು ಅಷ್ಟು ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ 1% ಲಕ್ ಫ್ಯಾಕ್ಟರ್ ಆವಾಗ ನಿಮ್ಗೆ ಸರಿಯಾಗಿ ಆಗುತ್ತೆ.